ತಾವು ಹೆಚ್ಚಿನ ಒಂದು ಕೆಲಸವನ್ನು ಮಾಡಿ ನಮ್ಮ ಕುಟುಂಬದ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸನ ಉಳಿಸ್ಕೊಂಡು ಹೋಗ್ತಾನೆ ಹುಡುಗ. ಏನು ಅವ್ರ ಜೊತೆಗೆ ಇದ್ದವನು ಹೇಳ್ಬೇಕಪ್ಪ ಅಂದರೆ 22ನೇ ಇಸ್ವಿಯಾಗ 2022ಕ್ಕೆ ಅವನು ಇದರಲ್ಲಿದ್ದ, ಯಾವುದೋ ಫಸ್ಟ್ ಸ್ಟ್ಯಾಂಡರ್ಡಿಂದ ಹೊರಗಾದನು. ಇಲ್ಲಿ ಕೊಡೈಕೆನಾಲ್ ಇಂಟರ್ನ್ಯಾಷನಲ್ ಸ್ಕೂಲ್ನಾಗಿದ್ದ 12th ತನಕ. ಆಮೇಲೆ 12th ಆಗಿದ್ಮೇಲೆ UK ಹೋದ, ಅಲ್ಲಿ MBA ಮಾಡ್ದ. ಆಮೇಲೆ ಬಂದು ಇಲ್ಲಿ ಕೋವಿಡ್ ಟೈಮ್ನಾಗ ಕರ್ಕೊಂಬಂದಿದ್ದೆ, ದೊಡ್ಡ ಫಜಿತಿ ಆಗಿತ್ತು ಅವನು. ಕರ್ಕೊಂಬಂದ್ವಿ. ಆಮೇಲೆ ಫಸ್ಟ್ ಫ್ಲೈಟ್ನಾಗ ಬಂದವ. ಕೋವಿಡ್ ಇದ್ದಾಗ ಒಂದು 2 ತಿಂಗಳು 9 ಫ್ಲೈಟ್ಗಳು ಇರಲಿಲ್ಲ. ಆಮೇಲೆ ಬಂದಮೇಲೆ ನಾನು ಅವನಿಗೆ ಹೇಳಿದೆ, ಮಾಸ್ಟರ್ಸ್ ಮಾಡೋಕ್ಕೆ ಎಲ್ಲರೂ ಹೋಗ್ಬಾರೋ ಅಂದೆ. ಒಂದು 5 ಯೂನಿವರ್ಸಿಟಿಗೆ ಹೆಸರು ಕೊಟ್ಟೆ. 5 ಯೂನಿವರ್ಸಿಟಿಯಾಗಿ ನಿನಗೆ ಸಿಕ್ಕರೆ ಅಲ್ಲಿ ಹೋಗು, ಇಲ್ಲದ್ರೆ ಎಲ್ಲಿ ಹೋಗ್ಬೇಡ ನೀನು. 5 ಯೂನಿವರ್ಸಿಟಿಯಾಗ ಒಂದು ಯೂನಿವರ್ಸಿಟಿಗೆ ಅವನಿಗೆ ಇಮಿಡಿಯೇಟಾಗಿ ಸಿಕ್ಕೇ ಬಿಡ್ತು. ಯಾವುದದು ಸ್ಕಾಟ್ಲ್ಯಾಂಡ್ನಾಗ, ಅದೇ ಯಾವುದೋ ಸೆಂಟ್ ಆಂಡ್ರಿಯಾಸ್ ಯೂನಿವರ್ಸಿಟಿ ಅಂತ. ಅದು ಭಾಳ ಪುರಾತನ ಯೂನಿವರ್ಸಿಟಿ. ಇಲ್ಲೇ ನಮ್ಮದು ನಳಂದ ಯೂನಿವರ್ಸಿಟಿ ಅಂತ ಏನು ಇಂಡಿಯಾದಾಗ ಐತಿ, ಅದಕ್ಕಿಂತ ಪುರಾತನದಿದೆ. ಹೆಚ್ಚು ಕಡಿಮೆ 11th or 10th ಸೆಂಚುರಿ ಇದು. ಆ ಒಂದು ಯೂನಿವರ್ಸಿಟಿಯಾಗ ಸೀಟ್ ಸಿಕ್ಕಿ. ನಾನು ಕೇಳಿದವನಿ, ಹೋಗಿ ನಿಮ್ಮ ಅಜ್ಜನ ಕೇಳ್ಕೊಂಬರಪ್ಪ, ಹೋಗೋದಿದ್ರು ಹೋಗ್ಬಿಡು ಅಂದೆ. ಅವನು ಅವ್ರ ಅಜ್ಜನ ಹತ್ರ ಹೋಗಿ ಕೇಳಿದ, ಅಪ್ಪಜಿ ನಾನು ಹಿಂಗೆ ಯೂನಿವರ್ಸಿಟಿಗೆ ಓದಕ್ಕೆ ಹೋಗ್ಬೇಕು ಅಂತ ಕೇಳಿದಾಗ, ಯಾರು ಹೇಳಿದ್ರು ನೀ ಅಂತ ನನ್ನ ಹೆಸ್ರು ಹೇಳಿದ್ದ. ಆತ ಆಮೇಲೆ ನಾನು ಹೇಳ್ತೇನೆ ಬಾಯಲ್ಲಿ ಕಾರ್ ಹತ್ತು ಅಂತ ಕಾರಾಗ ಕುಂದಿಸಿ ಸೀದಾ ಅಂಗಡಿ ಕರ್ಕೊಂಡು ಹೋದನು. ಅಂಗಡಿ ಕರ್ಕೊಂಡೋಗಿ ಮಿಲ್ಲಿಗೆ ಕರ್ಕೊಂಬಂದು, ಏನು ಬೇಡ ಇಲ್ಲಿ ವ್ಯವಹಾರ ಕಲಿ ಅಂದರು. ನಾನು ನಿಮ್ಮ ಅಪ್ಪಗೆ ಹೇಳ್ತೇನೆ ಇಲ್ಲಿ ವ್ಯವಹಾರ ಕಲಿ ಅಂದರು. ಅವತ್ತಿನಿಂದ ಅಲ್ಲಿ ಹೋಗಲಿಲ್ಲ ಅವನು, ಮತ್ತೆ ಇಲ್ಲೇ ಉಳ್ಕೊಂಡು. ಅದಾದಮೇಲೆ 22ರಿಂದ ಜೊತೆಗೆ ಇದ್ದ. ಅದೇನು ಕೂಡಿ ಬಂದತ್ತು ಏನೋ ಒಟ್ಟು ಎಲ್ಲ ಸೇರಿ ಇವತ್ತು ಅವನಿಗೆ ಶಾಸಕ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಇವತ್ತು ಕಣದಲ್ಲಿ ನಿಂತಿದ್ದಾನೆ. ಎಲ್ಲ ಅವರ ಸಂಸ್ಕಾರನೇ ಕಲ್ತಾನೆ. ಪ್ರತಿ ಪೂಜೆ ಪುನಸ್ಕಾರ ಏನಾದರೂ ಇದ್ರೂ ಸ್ವಾಮೀಜಿಯವರಿಗೆ ಹೆಚ್ಚು ಅವ್ರ ಬಗ್ಗೆ ಏನು ಪಾದ ಪೂಜೆ ಮಾಡೋದಾಗಿರ್ಬೋದು, ಲಿಂಗ ಪೂಜೆ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲ ವಿಚಾರಗಳಲ್ಲಿ ವೀರಶೈವ ಲಿಂಗಾಯತರ ಏನೇನು ಪರಂಪರೆ ಅದಾವೋ ಆ ಪರಂಪರೆನ ಚಾಚು ತಪ್ಪದೆ ಮಾಡ್ಕೊಂತ ಬರ್ತಾ ಇದ್ದಾನೆ ಅಂದರೆ ತಪ್ಪಾಗಲ್ಲ. ಆ ಒಂದು ನಿಟ್ಟಿನಲ್ಲಿ ಮತ್ತು ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗೋ ಒಂದು ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ತಾವು ಹೆಚ್ಚಿನ ಒಂದು ಸಹಕಾರವನ್ನು ಮಾಡಿ ನಮ್ಮ ಸಮರ್ಥಿಗೆ ಹೆಚ್ಚು ಬೆಂಬಲವನ್ನು ಮತ್ತು ಮತಗಳನ್ನ ಹಾಕ್ಸೋದ್ರ ಮೂಲಕ ಅವರನ್ನು ಜಯಶೀಲರನ್ನಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು ಅಂತ ನಾನು ಈ ಸಮಯದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು, ಏನೇ ಕೆಲಸ ಕಾರ್ಯಗಳಿದ್ರೂ ನಾವು ಯಾವಾಗಲೂ ಇಲ್ಲ ಅಂದ್ರೆ ಎಲ್ಲದಕ್ಕೂ ಹ್ಞೂ ಅನ್ಕೊಂಡೆ ಬಂದರೆ ಇನ್ನೂ ಮುಂದೆನೂ ಇನ್ನೂ ಹೆಚ್ಚು ಒಂದು ಕೆಲಸ ಕಾರ್ಯಗಳನ್ನ ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಹೇಳಿ ಬಯಸ್ತಾ, ಮತ್ತು ನಮ್ಮ ವೀರಶೈವ ಲಿಂಗಾಯತರ ಮಹಾಸಭಾದ ಎಲ್ಲ ಸದಸ್ಯರುಗಳಿಗೂ ಇನ್ನೂ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಲಿ, ಎಲ್ಲ ಸಮಾಜದ ಏಳಿಗೆಗೆ ಏನಾಗಬೇಕು ಅದ್ರ ಬಗ್ಗೆ ಸಾಕಷ್ಟು ಶ್ರಮ ವಹಿಸಲಿ ಅಂತ ನಾನು ಈ ಸಮಯದಲ್ಲಿ ಹೇಳಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.